ಚಿಕ್ಕ ಚಿಕ್ಕ ಅಂಶನೂ ನಮಗೆ ಇದರಲ್ಲಿ YTಯಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವಿಡಿಯೋದಲ್ಲಿ ನಮ್ಗೆ ಗೊತ್ತಾಗಲ್ಲ ಎಷ್ಟು WH. ಅದಕ್ಕೆ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಡ್ಬೋದು. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡ್ಬೋದು, ಕಮೆಂಟ್ ಹಾಕಿ, ಓಕೆನಾ. ಹಾಗೆಯೇ ನಾನು ನಮ್ಮ ವೀಡಿಯೋಸ್ನ ಯಾರ್ಯಾರು ನೋಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೊಸ ಯೂಟ್ಯೂಬರ್ಸ್ ಏನು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ, ಗೊತ್ತಿರಲ್ಲ ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಏನು ಎಂತ ಅಂತೇಳಿ ಬರೀ WH ಇದೊಂದು ಲೆಕ್ಕ ಹಾಕಿರ್ತಾರೆ. ಹಾಗೆಯೇ ಸಬ್ಸ್ಕ್ರೈಬ್ ಒಂದು ತಲೆಯಲ್ಲಿ ಇಟ್ಕೋತಾರೆ. ಓನ್ಲಿ ಸಬ್ಸ್ಕ್ರೈಬ್ ಆದರೆ ಸಾಕಾಗಲ್ಲ, WHನೂ ಅದರೊಟ್ಟಿಗೆ ಬೇಕು. ಸಬ್ಸ್ಕ್ರೈಬ್ ಕಡೆ ಗಮನ ಕೊಟ್ಟರೆ ಖಂಡಿತವಾಗ್ಲೂ ಪ್ರಯೋಜನ ಅಂತೂ ಏನೂ ಇಲ್ಲ. 1K ಸಬ್ಸ್ಕ್ರೈಬರ್ ಹೇಗೋ ಆಗುತ್ತೆ, ಅದಕ್ಕೇನು ಕಷ್ಟಪಡಬೇಕಂತಿಲ್ಲ, ಆಗುತ್ತೆ. ಅದು ಆಟೋಮೆಟಿಕಲಿ 1K ಸಬ್ಸ್ಕ್ರೈಬರ್ ಖಂಡಿತ ಆಗೇ ಆಗುತ್ತೆ. ಅದಕ್ಕೆ ಆದಷ್ಟು ಕಷ್ಟಪಡಬೇಕಂತಿಲ್ಲ. ಒಂದು ಶಾರ್ಟ್ಸ್ ವಿಡಿಯೋ ಹಾಕಿದ್ರು ವೈರಲ್ ಆದರೆ ಖಂಡಿತ ನಿಮಗೆ ಅದರ ಸಬ್ಸ್ಕ್ರೈಬ್ ಖಂಡಿತ ಬೇಗ ಆಗುತ್ತೆ. ನಾನಿವತ್ತು ಮಾತಾಡ್ತಾ ಇದ್ದೀನಿ ಏನಂದರೆ WHಗೋಸ್ಕರ ಕೆಲವೊಬ್ಬರು ತುಂಬ ಕಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಅವರ ವೀಡಿಯೋಸನ್ನೇ ನಾನಿವತ್ತು ಏನು ಹೇಳ್ತಾ ಇದ್ದೀನಿ, ನಮ್ಮ ವೀಡಿಯೋಸನ್ನೇ ನಾವು ನೋಡ್ಕೋಬೋದಾ, ಅಲ್ಲ ಅದರಲ್ಲಿ ಏನಿದೆ, ಲಾಭ ಇದ್ದ ನಷ್ಟ ಇದ್ದ ಅಂತೇಳಿ ಖಂಡಿತವಾಗ್ಲೂ ಅದರ ಬಗ್ಗೆ ನಾನು ಹೇಳ್ತೀನಿ. ನಮ್ಮ ವೀಡಿಯೋಸ್ನ ಮಾನಿಟೈಸ್ ಆಗುವ ಮುಂಚೆ ನಮ್ಮ ವೀಡಿಯೋಸ್ನ ನಾವೇ ನೋಡಿಕೊಂಡ್ರೆ, ನಮ್ಮ ಇದೇ ಮೊಬೈಲಲ್ಲಿ ನೋಡಿಕೊಂಡ್ರೆ ಏನೂ ಪ್ರಯೋಜನ ಬರಲ್ಲ. ಯಾಕಂದರೆ WH ಆ್ಯಡ್ ಆಗಲ್ಲ. ವ್ಯೂಸು ಬರುತ್ತೆ ಅಂತೇಳಿ ನಾವು ಪದೇ ನೋಡ್ತಾ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಅದು ಮಾನಿಟೈಸ್ ಆಗುವ ಮುಂಚೆ. ಅದೇ Gmail ನಿಮ್ಮ ಹತ್ರ ಬೇರೆ ಇದ್ದರೆ ಅದನ್ನು ತಿರುಗಿಸಿ ನೋಡ್ಬೋದು, ಒಂದು ಸಾರಿ ನೋಡ್ಕೋಬೋದು. ಅದು ಜಾಸ್ತಿ ಅದರಲ್ಲೂ ಜಾಸ್ತಿ ನೋಡುವಂಗಿಲ್ಲ, ನೋಡಬಾರ್ದು. WH ಕೌಂಟ್ ಆಗಲ್ಲ. ಹಾಗೆಯೇ ಮಾನಿಟೈಸ್ ಆದ ನಂತರ ನೋಡ್ಕೋಬೋದು ಅಂತೀರಾ, ಖಂಡಿತವಾಗ್ಲೂ ನೋಡ್ಕೋಬಾರ್ದು. ಅದರಲ್ಲೂ ಹಾಗೆಯೇ ಮಾನಿಟೈಸ್ ಆದ ನಂತರನೂ ಪದೇ ನಮ್ಮ ಮೊಬೈಲ್ನಿಂದ ನಾವು ನೋಡ್ಕೋಬಾರ್ದು. ಯಾಕಂದರೆ YT ಸ್ಟುಡಿಯೋ ಇರ್ತಲ್ವ, ಅಲ್ಲಿ ಏನೇ ನಮಗೆ ವಿಡಿಯೋ ಮೇಲೆ ಡೌಟ್ ಇದ್ರೂ YT ಸ್ಟುಡಿಯೋದಲ್ಲಿ ನೋಡ್ಕೋಬೋದು. ಅದರಲ್ಲಿ ಹೋಗಿ ಚೆಕ್ ಮಾಡಿ, YT ಸ್ಟುಡಿಯೋ ಅಂತ ಕೊಟ್ಟಿರ್ತಾರಲ್ವ, ಅಲ್ಲಿ ಹೋಗಿ ಚೆಕ್ ಮಾಡಿ. ನಿಮ್ಮ ವೀಡಿಯೋಸ್ನಾದರೂ ನೋಡ್ಕೋಬೇಕು ಅಂದರೆ ಅಲ್ಲಿ ಹೋಗಿ ಚೆಕ್ ಮಾಡಿ. ಯೂಟ್ಯೂಬಲ್ಲಿ ಯಾವ ಕಾರಣಕ್ಕೂ ಪದೇ ಆನ್ ಮಾಡಿ ನೋಡಬೇಡಿ. ಕೆಲವ್ರು ಏನು ಮಾಡ್ತಾರೆ, ವ್ಯೂಸ್ ಜಾಸ್ತಿ ಬರಬೇಕು ಅಂತೇಳಿ ಆನ್ ಮಾಡ್ತಾರೆ, ಅದನ್ನೇ ಪ್ಲೇ ಮಾಡ್ತಾ ಇರ್ತಾರೆ. ಪ್ಲೇ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅಲ್ಲಿ WH ಯಾವುದೇ ಕೌಂಟ್ ಆಗಲ್ಲ, ಓಕೆನಾ. ಹಾಗೆಯೇ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಮಾನಿಟೈಸ್ ಆದ ನಂತರ ಏನಾಗುತ್ತೆ, ಆ ಥರ ನೋಡಿದರೆ ನಿಮ್ಮ ಮಾನಿಟೈಸ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಅದು ಆಗಲ್ಲ. ಅದನ್ನು ಮಾನಿಟೈಸ್ ಆಗಿದ್ದನ್ನೇ ಕ್ಯಾನ್ಸಲ್ ಮಾಡಿರ್ತಾರೆ. ಆಗ ಪ್ರಾಬ್ಲಮ್ ಆಗೋದು ಯಾರಿಗೆ? ನಮಗೇ ಪ್ರಾಬ್ಲಮ್ ಆಗೋದು. ಯಾವುದಕ್ಕೂ ನಿಮ್ಮ ಮನೇಲಿ ಯಾರದೇ ಮೊಬೈಲ್ ಇದ್ರೂ ಅದನ್ನು ಆನ್ ಮಾಡಿ ನೋಡಿ. ಅಕ್ಕ ತಂಗಿ ತಮ್ಮ ಅಪ್ಪ ಅಮ್ಮ ಈ ಥರ ಅಣ್ಣ ತಮ್ಮಂದರೆ ಮೊಬೈಲ್ ಇದ್ದರೆ ಯಾರದೇ ಇದ್ರೂ ಅಲ್ಲಿ ಹೋಗಿ ಚೆಕ್ ಮಾಡಿ. ನಿಮ್ಮದು ವೀಡಿಯೋಸ್ನಲ್ಲಿ ನೋಡ್ಕೊಳ್ಳಿ, ಏನೇ ಆಗಲ್ಲ. ನಿಮ್ಮ ಮೊಬೈಲಲ್ಲಿ ಮಾತ್ರ ಆನ್ ಮಾಡಿ ಇಡಬೇಡಿ, ಆನ್ ಮಾಡಬೇಡಿ. ಜಾಸ್ತಿ ರನ್ ಮಾಡಬೇಡಿ. ರನ್ ಮಾಡುವ ಇದು ಇಲ್ಲ. ಇಲ್ಲಿ ಏನೇ ಇದನ್ನು YT ಸ್ಟುಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ. ಮತ್ತು ಅದೇ ಪದೇ ನಿಮ್ಮ ಮೊಬೈಲಲ್ಲಿ ನೀವು ಆನ್ ಮಾಡಿದ್ರೆ WH ಅಂತೂ ಕೌಂಟ್ ಆಗಲ್ಲ. ಮಾನಿಟೈಸ್ ಆಗುವ ಮುಂಚೆನೂ ಆಮೇಲೇನೂ ಖಂಡಿತವಾಗ್ಲೂ ಕೌಂಟ್ ಆಗೋದೇ ಇಲ್ಲ. WH ಕೌಂಟ್ ಆಗಲ್ಲ. ಈ WH ಆಸೆಗೋಸ್ಕರ ಕೆಲವ್ರು ಏನು ಮಾಡ್ತಾರೆ, ಅದನ್ನೇ ಪದೇ ನೋಡ್ತಾರೆ. ನಮ್ಮದು ಬೇಗ ಆಗಲಿ ಅಂತೇಳಿ ಖಂಡಿತವಾಗ್ಲೂ ಆ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ನನಗೆ ಗೊತ್ತಿದ್ದ ವಿಷಯಗಳನ್ನು ನಾನು ಹೇಳ್ತಾ ಇರ್ತೀನಿ. ಹಾಗೆಯೇ ಕೆಲವೊಂದು ವಿಷಯಗಳು ನಾನು ನಮ್ಮ ದೊಡ್ಡವರಿಂದ ದೊಡ್ಡ ಯೂಟ್ಯೂಬರ್ಸಿಂದ ತಿಳ್ಕೊಂಡು ನಾನು ಅದರ ಬಗ್ಗೆ ಮಾಹಿತಿ ತಿಳಿದುಕೊಂಡು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ಹೊಸ ಯೂಟ್ಯೂಬರ್ಸ್ ಆದಷ್ಟು ವಿಡಿಯೋ ಮಾಡಿ ಹಾಕಿ. ವಿಡಿಯೋ ಹಾಕೋದನ್ನು ಮಾತ್ರ ತಪ್ಪಿಸಬೇಡಿ. ಡೈಲಿ ವೀಡಿಯೋಸ್ ಹಾಕಿ. ನಾವು ತಪ್ಪು ಮಾಡಿದ್ದಲ್ಲೇ ನಾವು ಜಾಸ್ತಿ ವೀಡಿಯೋಸ್ ಹಾಕ್ತಾ ಇರಲಿಲ್ಲ, ಬರೀ ಲೈವ್ ಅಂತೇಳಿ ಲೈವ್ಗೂ ಜಾಸ್ತಿ ಇದು ಮಾಡ್ಕೋಬೇಡಿ. ಯಾಕಂದರೆ ವೀಡಿಯೋಸ್ ಜಾಸ್ತಿ ಹಾಕಿ, ವೀಡಿಯೋಸ್ ಕಡೆಗೆ ಜಾಸ್ತಿ ಗಮನ ಇರಲಿ. ಯಾವ ಥರ ವೀಡಿಯೋಸ್ ಮಾಡಬೇಕು, ಯಾವ ಥರ ಅಂತೇಳಿ ಯೋಚನೆ ಮಾಡಿ, ಓಕೆನಾ. ವೀಡಿಯೋಸ್ ಇಲ್ಲದೇ ನಮಗೆ WH ಕಂಪ್ಲೀಟ್ ಆಗಬೇಕು ಅಂದರೆ ಸಾಧ್ಯ ಇಲ್ಲ, ಕಂಪ್ಲೀಟ್ ಆಗಲ್ಲ. ಅಲ್ಲಿ ವೀಡಿಯೋಸೇ ಹೋಗಲ್ಲ.
ವೀಡಿಯೋಸ್ ನಮ್ಮದು ಓಡಲ್ಲ ಅಂತೇಳಿದರೆ ವೀಡಿಯೋ ಹಾಕದೇ ಇರೋದು ತಪ್ಪಾಗುತ್ತೆ. ವೀಡಿಯೋಸ್ ಹಾಕ್ತಾ ಇರಿ. ವಿಡಿಯೋ ಹಾಕ್ತಾ ಇದ್ರೆ ಇಲ್ಲಿ ನಮ್ಮದು WHನು 1% ಆದರೂ ಒಂದು ಚೂರಾದರೂ ಜಾಸ್ತಿ ಆಗ್ತಾ ಇರುತ್ತೆ. ಅದು ನಮ್ಗೆ ಗೊತ್ತಾಗಲ್ಲ. ಚಿಕ್ಕ ಚಿಕ್ಕ ಅಂಶನೂ ನಮಗೆ ಇದರಲ್ಲಿ YTಯಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವಿಡಿಯೋದಲ್ಲಿ ನಮ್ಗೆ ಗೊತ್ತಾಗಲ್ಲ ಎಷ್ಟು WH ಅದಕ್ಕೆ ಕೌಂಟ್ ಆಗುತ್ತೆ ಅಂತೇಳಿ. ಅದಕ್ಕೋಸ್ಕರ ಹೇಳೋದು, ಈ ವಿಡಿಯೋಸ್ ಓಡಲ್ಲ ಅಂತಾರೆ ಕೆಲವೊಬ್ರು, ವಿಡಿಯೋಸೇ ಹಾಕಲ್ಲ. ಯಾಕಂದರೆ ನಮ್ಮದು ಮೋನೋ ಆಗಲಿ ಆದ ನಂತರ ವಿಡಿಯೋ ಹಾಕ್ತೇವೆ ಅಂತೇಳಿ. ಅದು ಖಂಡಿತವಾಗ್ಲೂ ಪ್ರಯೋಜನ ಇಲ್ಲ. ಫಸ್ಟ್ ವಿಡಿಯೋಸ್ ಹಾಕ್ತಾ ಇರಿ. ವಿಡಿಯೋಸ್ ಹಾಕಿಲ್ಲ ಅಂದರೆ ನಾವು ತಪ್ಪು ಮಾಡಿದ್ದಾದೆ. ವಿಡಿಯೋಸ್ ತುಂಬ ಕಡಿಮೆ ಮಾಡ್ತಾ ಇದ್ವಿ. ಇವಾಗ ಅದರ ಅನುಭವ ಪಡಿತಾ ಇದ್ದೀವಿ. ನೋಡಿ ಯಾವ ಥರ ಅನುಭವ ಅಂತೇಳಿ. ನಮಗೆ ಅನುಭವ ಆದವನ್ನು ನಾವು ನಿಮಗೆ ಹೇಳ್ತಾ ಇರ್ತೀವಿ. ಯಾಕಂದರೆ ನಿಮಗೂ ಸ್ವಲ್ಪ ಗೊತ್ತಾಗಲಿ ಅಂತೇಳಿ. ಅದಕ್ಕೋಸ್ಕರ ವಿಡಿಯೋಸ್ ಹಾಕಿ. ನಾವು ಹೇಳಿದ್ನಲ್ಲ, ನಮ್ಮ ವಿಡಿಯೋಸ್ನ ನಾವೇ ನೋಡಿಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಡಾಲರ್ಸ್ಗೂ ಹಾಗೆಯೇ ಕಂಪ್ಲೀಟ್ ಡಾಲರ್ಸು ಆಗಲ್ಲ, ಕೌಂಟ್ ಆಗಲ್ಲ. WH ಮೊನಟೈಸ್ ಆಗುವ ಮುಂಚೆನೂ ನೋಡಿಕೊಂಡ್ರು WH ಕಂಪ್ಲೀಟ್ ಆಗಲ್ಲ. ಅದಕ್ಕೆ ಆದಷ್ಟು ನಮ್ಮ ಮೊಬೈಲಿಂದ ನಾವೇ ವೀಡಿಯೋಸ್ನ ನೋಡೋಕ್ಕೆ ಹೋಗಬೇಡಿ. ಮಾನಿಟೈಸ್ ಆದವರು ಅಷ್ಟೇ ನೋಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಮಾನಿಟೈಸ್ ಕ್ಯಾನ್ಸಲ್ ಆಗುತ್ತೆ, ಮತ್ತು ಅದು ಅವ್ರು ತೆಗೆದು ಬಿಡ್ತಾರೆ ಜಾಸ್ತಿ ಗೊತ್ತಾದರೆ. ಓಕೆನಾ? ಹಾಗೆಯೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅವ್ರು ಲೈಕ್ ಕೊಡಿ. ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇಲ್ಲೇ ತನಕ ವಿಡಿಯೋ ನೋಡ್ತಾ ಇದ್ದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.